ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯಾರನ್ನೇ ಆಗಲಿ ಅಳತೆ ಮೀರಿ ಇಷ್ಟಪಡಬಾರ್ದು. ಯಾಕಂದ್ರೆ ಅವರಲ್ಲಿ ಆಗೋ ಚಿಕ್ಕ ಬದಲಾವಣೆ ನಮಗೆ ತುಂಬ ನೋವನ್ನು ಕೊಡ್ತದೆ. ಭಾರವಿಲ್ಲದ ನೋಟಿಗಿರೋ ಬೆಲೆ ಭಾವನೆಗಳಿರುವ ಮನುಷ್ಯನಿಗಿಲ್ಲ. ಶಾಯಿ ಮುಗಿದ ಮೇಲೆ ಹೇಗೆ ಪೆನ್ನಿಗೆ ಬೆಲೆ ಇರೋದಿಲ್ಲ, ಹಾಗೆ ಅವಶ್ಯಕತೆ ಮುಗಿದ ಮೇಲೆ ಸಹಾಯ ಮಾಡಿದವರಿಗೆ ಬೆಲೆನೇ ಇರೋದಿಲ್ಲ. ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಮಾಡ್ಕೋಬೇಡಿ. ಯಾಕಂದ್ರೆ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದಲ್ಲ. ಆದಷ್ಟು ನಮಗ್ ನಾವೇ ಸಮಾಧಾನ ಮಾಡಿಕೊಂಡು ಬದುಕುವುದನ್ನ ಕಲಿತು ಬಿಡಬೇಕು. ಯಾಕಂದ್ರೆ ಇಲ್ಲಿ ಕಣ್ಣೀರು ಒರೆಸೋರ್ಗಿಂತ ಕಣ್ಣೀರು ಬರೆಸುವರೇ ಜಾಸ್ತಿ. ಬಾಯಿಂದ ಜಾರಿದ ಮಾತು, ಕೈಯಿಂದ ಜಾರಿದ ಅವಕಾಶ, ಹಾರಿ ಹೋದ ಪಕ್ಷಿ, ಕಳೆದು ಹೋದ ಕಾಲ ಎಂದೆಂದಿಗೂ ಹಿಂತಿರುಗಿ ಬರೋದಿಲ್ಲ. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ. ಕರ್ಮ ಯಾರನ್ನು ಬಿಡಲ್ಲ ಕಣ್ರಿ. ಯಾವಾಗ್ಲೂ ನಮ್ಮ ಖುಷಿಯನ್ನು ನಮ್ಮಲ್ಲೇ ಹುಡ್ಕೋಬೇಕು. ಯಾಕಂದ್ರೆ ಇನ್ನೊಬ್ಬರಿಂದ ಸಿಗುವ ಖುಷಿ ಕೇವಲ ತಾತ್ಕಾಲಿಕ. ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡೋದಿಲ್ಲ. ಹೌದು, ನನಗೆ ಮೋಸ ಮಾಡಿದವರನ್ನ ಮತ್ತೆ ಜೀವನದಲ್ಲಿ ಎಂದೆಂದಿಗೂ ನಾನು ನಂಬೋದಿಲ್ಲ. ಇದು ನನ್ನ ವ್ಯಕ್ತಿತ್ವ. ಜಾಸ್ತಿ ಒಳ್ಳೆಯವರಾಗಿ ಬದುಕಬೇಡಿ. ಯಾಕಂದ್ರೆ ಈ ಸುಳ್ಳು ಸಮಾಜದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಕೆಲವು ಸಂಬಂಧಗಳು ಬಾಡಿಗೆ ಮನೆ ತರ. ನಾವೆಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು ಎಂದಿಗೂ ನಮ್ಮ ಸ್ವಂತ ಆಗೋದಿಲ್ಲ. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯ ಇಲ್ಲದ ಆಯಸ್ಸು, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಸ್ನೇಹ ಪ್ರೀತಿ ಇವೆಲ್ಲ ಇದ್ರಷ್ಟೇ, ಇಲ್ಲದಿದ್ರು ಅಷ್ಟೇ. ಇನ್ನಾದ್ರೂ ಬುದ್ಧಿ ಕಲಿ. ಇದು ಕಲಿಯುಗ. ಸಕ್ಕರೆ ಇದ್ರೇನೆ ನೋಣ, ಹಣ ಇದ್ರೇನೆ ಜನ. ಯಾರನ್ನೂ ನಂಬಂಗಿಲ್ಲ. ನಾವು ಚೆನ್ನಾಗಿದ್ರೇನೆ ಎಲ್ಲ. ನಾಣ್ಯಕ್ಕೆ ಹೇಗೆ ಎರಡು ಮುಖವು, ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ವಾಸ್ತವ ಸತ್ಯ. ಕೆಲವೊಂದ್ಸಲ ಅನ್ಸುತ್ತೆ, ನಾನು ಬೇರೆಯವರಿಗೆ ಸಹಾಯ ಮಾಡಿದ ಅರ್ಧದಷ್ಟು ನನಗ್ ನಾನೇ ಮಾಡ್ಕೊಂಡಿದ್ರೆ ಇವತ್ತೆಲ್ಲೋ ಇರ್ತಿದ್ದೆ. ಅಪಾಯವು ಶತ್ರುಗಳಿಂದಲ್ಲ, ನಮ್ಮ ಸುತ್ತಮುತ್ತ ಇರುವ ನಮ್ಮ ಸಂಬಂಧಿಕರಿಂದ ಬರುತ್ತದೆ. ಯಾಕಂದ್ರೆ ದೋಣಿ ಮುಳುಗುವುದು ಹೊರಗಿನ ನೀರಿನಿಂದಲ್ಲ, ಅದರ ಒಳಗಿನ ರಂಧ್ರದಿಂದ. ಕೋಟಿ ಇರಲಿ, ಲಕ್ಷವಿರಲಿ, ಜಗತ್ತು ನೆನೆಯುವುದು ಮನುಷ್ಯನ ಸಂಸ್ಕಾರ ಮತ್ತು ಒಳ್ಳೆತನ ಹೊರತು ಹಣವನ್ನಲ್ಲ. ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಕತ್ತಲು ಸಹ ಭಯಪಡ್ತದೆ. ಹಾಗೆ ಪ್ರತಿದಿನವೂ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡ್ತದೆ. ನಾಯಿಗಳು ಪರಿಚಯ ಇಲ್ಲದ ವ್ಯಕ್ತಿಯನ್ನು ಕಂಡಾಗ ಮಾತ್ರ ಬೊಗಳುತ್ತವೆ. ಆದ್ರೆ ಕೆಲವು ಮನುಷ್ಯರು ಹಾಗಲ್ಲ. ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ಎಲ್ಲಾ ತಿಳಿದಿದ್ದು ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳಿಕೊಂಡು ಓಡಾಡ್ತಾರೆ. ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲ ಅಂದ್ಮೇಲೆ ದೂರ ಇರೋದೇ ಒಳ್ಳೆಯದು. ಮಸಣಕ್ಕೆ ಹೊರಟ ತೇರಿಗೆ ಎಷ್ಟೇ ಹೂವಿಂದ ಅಲಂಕಾರ ಮಾಡಿದರೂ ವ್ಯರ್ಥ. ಹಾಗೆ ಮನುಷ್ಯತ್ವದ ಅರಿವೇ ಇಲ್ಲದವರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ವ್ಯರ್ಥ. ಕೆಲವರಿಗೆ ನಮ್ಮನ್ನ ತುಳಿಯೋ ಚಟ, ಆದ್ರೆ ನನಗೆ ಅವ್ರ ಮುಂದೆ ಬೆಳೆಯೋ ಹಠ. ದುಡ್ಡಿನ ಅಹಂಕಾರದಲ್ಲಿ ಮೆರೆಯಬೇಡವೋ ಮನುಜ, ನೀನು ಸತ್ತರೆ ಹೋಗುವುದು ಮಣ್ಣಿಗೇನೆ, ಬ್ಯಾಂಕಿಗಲ್ಲ. ನಮ್ಮಿಂದ ಯಾರಿಗಾದ್ರೂ ಕಿರಿಕಿರಿ ಉಂಟಾಗ್ತಿದೆ ಎಂದಾದ್ರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ, ಅವರ ಕನಸಿಗೆ ನಾವು ಮುಳ್ಳಾಗಬಾರ್ದು. ಹೆತ್ತವರು ಇರುವಾಗಲೇ ಒಂದು ಸುಂದರವಾದ ಬದುಕನ್ನ ರೂಪಿಸಿಕೊಳ್ಳಿ. ಅವರಿಲ್ಲದ ಬದುಕಿಗೆ ಯಾವ ರಕ್ತ ಸಂಬಂಧಗಳು ಬರೋದಿಲ್ಲ. ಕಟ್ಟಿದ ಮನೆ ಮುರಿದ್ರೆ ಮತ್ತೆ ಕಟ್ಟಬಹುದು, ನಂಬಿಕೆಯನ್ನು ಮನೆ ಮುರಿದ್ರೆ ಮತ್ತೆ ಕಟ್ಟಲು ಸಾಧ್ಯವಿಲ್ಲ. ವಿಶಾಲವಾದ ಮನಸ್ಸಿದ್ದವರಿಗೆ ವಿಶಿಷ್ಟವಾದ ಗುಣಗಳಿರ್ತವೆ. ತನ್ನವರಲ್ಲದವರನ್ನು ತನ್ನವರಂತೆ ಕಾಣುವ ಮಹಾ ಸದ್ಗುಣಗಳು ತುಂಬಿರ್ತವೆ. ಜಗತ್ತು ಎಂದು ಓದಲಾಗದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ. ಜೀವ ಚಿಕ್ಕದು, ಜೀವನ ದೊಡ್ಡದು. ಸಾಯುವವನಿಗೆ ಒಂದೇ ದಾರಿ, ಸಾಧಿಸುವವನಿಗೆ ಸಾವಿರ ದಾರಿ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದಕ್ಕೆ ಕಲಿಯಿರಿ. ಯಾಕಂದ್ರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಕಳೆದು ಹೋದ ಸಮಯವಲ್ಲ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು. ಆದರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನಾಗಲೇ ಇಲ್ಲ. ಜೀವನ ಕಲಿಸಿದಿಷ್ಟೇ, ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರ ಕಷ್ಟವಾಗಬಾರ್ದು. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ, ನನ್ನೊಳಗಿನ ಧಾರವಿ ಅಂತ. ನಮ್ಮ ಬದುಕಿನಲ್ಲೂ ಹಾಗೆ. ಯಾರೋ ಕೇಳಿದ್ರು, ನಾವು ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಉತ್ತರಿಸಿದೆ, ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಜನರ ಬಾಯಿ ಮುಚ್ಚಿಸೋದ್ಕಿಂತ ನಾವೇ ಕಿವಿ ಮುಚ್ಕೊಳ್ಳೋದು ಬಹಳ ಉತ್ತಮ. ಸೋತವನ ಅನುಭವ, ಗೆದ್ದವನ ಸಲಹೆ ಮತ್ತು ಸ್ವಂತ ತೀರ್ಮಾನ ಎಂದಿಗೂ ಒಬ್ಬ ವ್ಯಕ್ತಿಯನ್ನು ಸೋಲಲು ಬಿಡೋದಿಲ್ಲ. ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸ್ತೇನೆ ಎನ್ನುವುದು ನನ್ನತನ. ನನ್ನ ಕಷ್ಟಕ್ಕೆ ನನ್ನವರು ಸ್ಪಂದಿಸ್ತಾರೆ ಎಂದುಕೊಳ್ಳುವುದು ಮೂರ್ಖತನ. ನಾವು ಹೋದ ಕಡೆ ಮರ್ಯಾದೆ ಕೊಡಲಿಲ್ಲ ಅನ್ನೋ ತಪ್ಪು. ಯಾಕಂದ್ರೆ ಮರ್ಯಾದೆ ಇಲ್ಲದ ಕಡೆ ಹೋದದ್ದು ನಾವು ಮಾಡಿದ ದೊಡ್ಡ ತಪ್ಪು. ದಾರಿಯಲ್ಲಿ ಬಿದ್ದ ಕಲ್ಲನ್ನು ನೋಡಿ ದಾಟಿ ಹೋಗುವವನು ಬುದ್ಧಿವಂತ. ಬೇರೆಯವರು ಬೀಳದಂತೆ ಅದನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಹೋಗುವವನು ಹೃದಯವಂತ.
ನಮಗಿಂತ ಕಷ್ಟದಲ್ಲಿರುವವರನ್ನ ನೋಡಿ ಬದುಕಿದ್ರೆ ಸಂಬಳದಲ್ಲಿ ಸ್ವಲ್ಪ ಉಳಿತದೆ. ನಮಗಿಂತ ಸಿರಿವಂತರನ್ನು ನೋಡಿ ಬದುಕಿದ್ರೆ ಸಂಬಳದ ಜೊತೆ ಮೈತುಂಬ ಕೂಡ ಸಾಲ ಆಗ್ತದೆ. ಅಹಂಕಾರದಿಂದ ತುಂಬಿದ ಮನುಷ್ಯರು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷ ಪಡ್ತಾರೆ. ಸಂಸ್ಕಾರದಿಂದ ತುಂಬಿದ ವ್ಯಕ್ತಿಗಳು ತಮ್ಮನ್ನು ತಾವು ತಲೆಬಾಗಿಸಿ ಇತರರಿಗೆ ಗೌರವವನ್ನು ನೀಡುವುದರಲ್ಲಿ ಸಂತೋಷ ಪಡ್ತಾರೆ. ನಿಮ್ಮ ಅಂತ್ಯಕ್ರಿಯೆ ನಂತರ ಸಾಮಾನ್ಯವಾಗಿ ಏನಾಗ್ತದೆ ಎಂದು ನಿಮಗೆ ತಿಳಿದಿದೆಯಾ? ಕೆಲವು ಗಂಟೆಗಳಲ್ಲಿ ಅಳುವ ಶಬ್ದ ಸಂಪೂರ್ಣವಾಗಿ ನಿಲ್ತದೆ. ಸಂಬಂಧಿಕರಿಗಾಗಿ ಹೋಟೆಲ್ಗಳಿಂದ ಆಹಾರವನ್ನ ಆರ್ಡರ್ ಮಾಡುವಲ್ಲಿ ಕುಟುಂಬವು ನಿರತವಾಗಿರ್ತದೆ. ಮೊಮ್ಮಕ್ಕಳು ಓಡುತ್ತಾ ಆಟವಾಡ್ತಲಿರ್ತಾರೆ. ಮಲಗುವ ಮೊದಲು ನಿಮ್ಮೊಂದಿಗೆ ಟೀ ಸ್ಟಾಲ್ಗೆ ನಡೆಯಲು ಹೋದ ಕೆಲವು ಪುರುಷರು ನಿಮ್ಮ ಬಗ್ಗೆ ಕೆಲವು ಭಾವನಾತ್ಮಕ ಕಮೆಂಟ್ಗಳನ್ನು ಮಾಡ್ತಾರೆ. ತುರ್ತು ಪರಿಸ್ಥಿತಿಯಿಂದಾಗಿ ಅವರು ವೈಯಕ್ತಿಕವಾಗಿ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ಸಂಬಂಧಿಕರೊಬ್ಬರು ನಿಮ್ಮ ಮಗಳೊಂದಿಗೆ ಫೋನ್ನಲ್ಲಿ ಮಾತಾಡ್ತಾರೆ. ಮರುದಿನ ಭೋಜನದ ಸಮಯದಲ್ಲಿ ಕೆಲವು ಸಂಬಂಧಿಕರು ಬರುವುದಿಲ್ಲ ಮತ್ತು ಕೆಲವರು ಊಟದಲ್ಲಿ ಸಾಕಷ್ಟು ಉಪ್ಪು ಇಲ್ಲ ಎಂದು ಹೇಳ್ತಾರೆ. ವಿದೇಶಿ ಸಂಬಂಧಿಗಳು ರಹಸ್ಯವಾಗಿ ಪ್ರವಾಸಗಳನ್ನು ಯೋಜಿಸ್ತಾರೆ. ಅವರು ಅಲ್ಲಿಗೆ ಹೋಗುವ ದಾರಿಯಲ್ಲಿ ಎಂದಿಗೂ ನೋಡಿಲ್ಲ ಎಂಬಂತೆ ಸಂಬಂಧಿಯೊಬ್ಬರು ಅಂತ್ಯಕ್ರಿಯೆ ಬಗ್ಗೆ ದೂರು ನೀಡಬಹುದು. ಅವರು ಕೆಲವು 100 ರೂಪಾಯಿಗಳನ್ನು ಹೆಚ್ಚು ಖರ್ಚು ಮಾಡಿದ್ದಾರೆ ಎಂದು ಹೇಳ್ಬೋದು. ಜನಸಂದಣಿ ನಿಧಾನವಾಗಿ ಕಡಿಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನೀವು ಸತ್ತಿದ್ದೀರಿ ಎಂದು ತಿಳಿಯದೆ ಕೆಲವು ಕರೆಗಳು ನಿಮ್ಮ ಫೋನ್ಗೆ ಬರಬಹುದು. ನಿಮ್ಮ ಕಚೇರಿ ನಿಮ್ಮ ಸ್ಥಾನವನ್ನು ತುಂಬಲು ಯಾರನ್ನಾದರೂ ಹುಡುಕಲು ಧಾವಿಸ್ತದೆ. 1 ವಾರದ ನಂತರ ನಿಮ್ಮ ಸಾವಿನ ಸುದ್ದಿ ಕೇಳಿ ಕೆಲವು ಫೇಸ್ಬುಕ್ ಸ್ನೇಹಿತರು ನಿಮ್ಮ ಕೊನೆಯ ಪೋಸ್ಟ್ ಏನೆಂದು ತಿಳಿಯಲು ಕಾತುರದಿಂದ ಹುಡುಕಬಹುದು. 2 ವಾರಗಳಲ್ಲಿ ನಿಮ್ಮ ಮಗ ಮತ್ತು ಮಗಳು ತಮ್ಮ ತುರ್ತು ರಜೆ ಮುಗಿದ ನಂತರ ಕೆಲಸಕ್ಕೆ ಮರಳುತ್ತಾರೆ. ತಿಂಗಳ ಅಂತ್ಯದ ವೇಳೆಗೆ ನಿಮ್ಮ ಸಂಗಾತಿಯು ಹಾಸ್ಯ ಕಾರ್ಯಕ್ರಮವನ್ನ ನೋಡಿ ನಗಲು ಪ್ರಾರಂಭಿಸುತ್ತಾರೆ. ನಿಮ್ಮ ನಿಕಟ ಸಂಬಂಧಗಳು ಮುಂಬರುವ ತಿಂಗಳುಗಳಲ್ಲಿ ಸಿನಿಮಾ ಮತ್ತು ಬೀಚ್ಗೆ ಮರಳುತ್ತವೆ. ಜೀವನವು ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ. ದೊಡ್ಡ ಮರದ ಒಣಗಿದ ಎಲೆ ಮತ್ತು ನೀವು ಯಾರಿಗಾಗಿ ವಾಸಿಸ್ತೀರಿ ಮತ್ತು ಸಾಯುತ್ತೀರಿ ಎಂಬುದರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದಂತೆ ಎಲ್ಲವೂ ತುಂಬಾ ಸುಲಭವಾಗಿ ವೇಗವಾಗಿ ಯಾವುದೇ ಗಡಿಬಿಡಿ ಇಲ್ಲದೆ ನಡೆಯುತ್ತದೆ. ಮಳೆ ಪ್ರಾರಂಭವಾಗಿದೆ. ಚುನಾವಣೆಗಳು ಬರ್ತಿವೆ. ಬಸ್ಗಳು ಎಂದಿನಂತೆ ಕಿಕ್ಕಿರಿದಿವೆ. ನಟಿಯೊಬ್ಬರು ಮದುವೆ ಆಗ್ತಿದ್ದಾರೆ. ಹಬ್ಬ ಬರ್ತಿದೆ. ವಿಶ್ವಕಪ್ ಕ್ರಿಕೆಟ್ ಯೋಜಿಸಿದಂತೆ ನಡೆಯುತ್ತಿದೆ. ಹೂವುಗಳು ಅರಳಿವೆ ಮತ್ತು ನಿಮ್ಮ ಸಾಕು ಪ್ರಾಣಿ ಮುಂದಿನ ನಾಯಿ ಮನೆಗೆ ಜನ್ಮ ನೀಡಿತು. ಈ ಜಗತ್ತಿನಲ್ಲಿ ನಿಮ್ಮನ್ನು ಅದ್ಭುತ ವೇಗದಲ್ಲಿ ಮರೆತು ಬಿಡಲಾಗ್ತದೆ. ಈ ಮಧ್ಯೆ ನಿಮ್ಮ ಮೊದಲ ವರ್ಷದ ಮರಣ ವಾರ್ಷಿಕೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗ್ತದೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ವರ್ಷಗಳು ಕಳೆದಿವೆ ಮತ್ತು ನಿಮ್ಮ ಬಗ್ಗೆ ಮಾತನಾಡಲು ಯಾರೂ ಇಲ್ಲ. ಒಂದು ದಿನ ನಿಮ್ಮ ಹತ್ತಿರವಿರುವ ಯಾರಾದರೂ ಹಳೆಯ ಛಾಯಾಚಿತ್ರಗಳನ್ನು ನೋಡುವ ಮೂಲಕ ನಿಮ್ಮನ್ನು ನೆನಪಿಸಿಕೊಳ್ಬಹುದು. ನಿಮ್ಮ ಊರಿನಲ್ಲಿ ಭೇಟಿಯಾದ ಸಾವಿರಾರು ಜನರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕೆಲವೊಮ್ಮೆ ನಿಮ್ಮನ್ನು ನೆನಪಿಸಿಕೊಳ್ಬಹುದು ಮತ್ತು ಮಾತಾಡಬಹುದು. ಪುನರ್ಜನ್ಮ ನಿಜವಾಗಿದ್ರೆ ನೀವು ಬಹುಶಃ ಬೇರೆಯವರಂತೆ ಬೇರೆಡೆ ವಾಸಿಸುತ್ತಿದ್ದೀರಿ. ಇಲ್ಲದಿದ್ರೆ ನೀವೇನೂ ಅಲ್ಲ ಮತ್ತು ದಶಕಗಳ ಕಾಲ ಕತ್ತಲೆಯಲ್ಲಿ ಮುಳುಗ್ತೀರಿ. ಈಗ ಹೇಳಿ, ಜನರು ನಿಮ್ಮನ್ನು ಸುಲಭವಾಗಿ ಮರೆಯಲು ಕಾಯುತ್ತಿದ್ದಾರೆ. ಹಾಗಾದರೆ ನೀವು ಯಾವುದಕ್ಕಾಗಿ ಓಡ್ತಿದ್ದೀರಿ ಮತ್ತು ನೀವು ಯಾವುದರ ಬಗ್ಗೆ ಚಿಂತಿಸುತ್ತಿದ್ದೀರಿ? ನಿಮ್ಮ ಜೀವನದ 80% ಭಾಗ ನಿಮ್ಮ ಸಂಬಂಧಿಕರು ಮತ್ತು ನೆರೆಹೊರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಎಂಬುದರ ಬಗ್ಗೆ ನೀವು ಯೋಚಿಸ್ತೀರಿ. ನೀವು ಅವರನ್ನು ತೃಪ್ತಿಪಡಿಸಲು ಜೀವನವನ್ನು ನಡೆಸುತ್ತಿದ್ದೀರಾ? ಯಾವುದೇ ಪ್ರಯೋಜನವಿಲ್ಲ. ಜೀವನವು ಒಮ್ಮೆ ಮಾತ್ರ ಬರ್ತದೆ. ಅದನ್ನು ಪೂರ್ಣವಾಗಿ ಜೀವಿಸಿ. ಹೌದು, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೀತಿಯಿಂದ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಿ. ಅವನು ಯಾವಾಗಲೂ ನಿಮ್ಮನ್ನು ನೆನಪಿಸಿಕೊಳ್ತಾನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.